लिंगाय नमो। ओम नमो भगवते दानेश्वराय। ओम नमो भगवते दानेश्वराय। ओम नमो भगवते दानेश्वराय। ओम नमो भगवते दानेश्वराय। सद्गुरुनाथ महाराज की जय। अप्पा दानेश्वर महाराज की जय। अम्मा सुमंगला माता की जय। जय मंगलम जय नमः। पार्वती पदे शिव हर हर महादेव. ಸಕಲರಿಗೂ ನಮಸ್ಕರಿಸಿ ಇವತ್ತೇನಪ್ಪ ಅಂದ್ರೆ ಸುವರ್ಣ ಮಹೋತ್ಸವ. ಅಪ್ಪಾರಿಗೆ 75ನೇ ವರ್ಷ ರೀ ಸುವರ್ಣ ಮಹೋತ್ಸವ. ಇದು ಸುವರ್ಣ ಮಹೋತ್ಸವ ಹೆಂಗದಂದ್ರೆ ಜೋಡಿ ಸೂರ್ಯರು ಕೂಡಿದಾರಲ್ಲಿ ಅಪ್ಪನ ಜೋಡಿ ಸೂರ್ಯರು ಅದಾರ. ಅದಕ್ಕೆ 75ನೇ ವರ್ಷಕ್ಕೆ 2 ಕೋಡಿ ಬಂದಾದರೆ. ಒಂದೇದ್ರಿ ಅಪ್ಪ ಪ್ರಚಾರ ಮಾಡಿಲ್ಲ ಈ ಮಠ. ಅವರು ಪ್ರಚಾರ ಮಾಡಿದ್ರೆ ಬ್ರಹ್ಮಾಂಡದಾಗ ಇಡೀ 56 ದಿವಸಕ್ಕೆ ಗೊತ್ತಾಕಿತ್ತು. ಅವ್ವ ಮೊದಲೇ ಮಾಡಿದ ನಾನು ಅಪ್ಪಾರ್ದು ಒಂದು ಫೋನ್ ಹೊಡಿ ಬರ್ತೀಗಿ ಫೋನ್ ತಾಯಿಲಿ ಫೋನ್ ಎತ್ತಿದ್ರು ಅವ್ವಾರು. ವಿಡಿಯೋ ಮಾಡಿಬಿಡ ಫೋನ್ ಎತ್ತಿ ಕಸಗೋ ಫೋನ್ ಎತ್ತಿದ್ರು. ಒಟ್ಟ ಅವರು ಪ್ರಚಾರ ಮಾಡಲಿಲ್ಲ. ದೇವತೆ ಪ್ರಚಾರ ಮಾಡಂಗಿಲ್ಲ, ಭಕ್ತರ ಮಾಡೋದು. ಅವರು ಪ್ರಚಾರಕರಲ್ಲ. ಜರ್ಗಡ್ತ ಅವ್ರಂಗೆ ನೀವು ಅವ್ರ ಜರ್ಡ್ತ ಈಗ ಪ್ರಸಾದ 84 ಆಗಿತ್ತಂದ್ರೆ ಒಂದೇ ಊರಲ್ರಿ ಮನೆ ಮನೆಗೂ ಅವ್ರದ್ದು ಕೀರ್ತಿ ಇರ್ತಿತ್ತು. ಅವರ ಮಕ್ಕಳಿಗಾಗಿ ಮಕ್ಕಳು ಚೆಂದಾಗಲಿ, ಮಕ್ಕಳು ಬೆಳೀಲಿ, ಜಗತ್ತೆಲ್ಲ ಸುಂದರವಾಗಲಿ, ಜಾತಿ ಭೇದ ಬಿಡಲಿ, ನೀತಿಲಿ ನೆಡಲಿ, ನಮ್ಮ ಭೂಲೋಕ ವೈಕುಂಠ ಆಗ್ಲತ್ತ ಬಂದವರು ಅವರು. ನನ್ನ ಕೀರ್ತಿ ಬೇಡ, ಈ ಜಗತ್ತು ವೈಕುಂಠ ಆಗಲಿ, ಜಗತ್ತೆಲ್ಲ ದೇವರ ಮನೆ ಆಗಲಿ. ಇದು ಹೆಂಗೈತಿ ಅನ್ನೋದು ಧರ್ಮ ಬಿಟ್ಟು ಅಧರ್ಮದ ಮನೆ ಹಾಕೈತೈತಿ. ಅಧರ್ಮ ಹೋಗಿ ಧರ್ಮ ಬೆಳೆಯಲಿ. ಬರೀ ಮ್ಯಾಗಿ ಬುತ್ತಿ ಹಚ್ಚಕತ್ತವ್ರು ಒಳಗೆ ಧರ್ಮ ಇಲ್ಲ, ಮ್ಯಾಗ ಗಂಧಾಚಾರ ಒಳಗೆ ಗಂಧ ಇಲ್ಲ. ಅರ್ಥ ಆಗತ್ತಲ್ಲ? ಮ್ಯಾಗ ಗಂಧಾಚಾರ ಒಳಗೆ ಗಂಧ ಇಲ್ಲ. ಅಂತ ಹೋಗಲಿ, ಒಳಗು ಹೊರಗು ಏಕಾಗಿ ಭಕ್ತಿ ಮಾಡಲಿ, ಜಗತ್ತೆಲ್ಲ ಯಾರ್ದಂತ ತಿಳ್ಕೊಳ್ಳಿ ಅಂತ ಹೇಳಾಕ ಸುಮ್ಮ ಸಣ್ಣವಾಗಿದ್ದುಕೊಂಡು ಎಲ್ಲರೂ ನಮಸ್ಕಾರ ಮಾಡ್ಕೋತ ಯಾಕಿದ್ದಪ್ಪ ಅಂದ್ರು ಅಪ್ಪ ಮಂದಿ ಎಲ್ಲ ತಿಳ್ಕೊಳ್ಳಿ, ನಾ ಸಣ್ಣವಾಗಿ ಇರ್ಬೇಕಂತ ಸಣ್ಣವಾಗಿದ್ದ. ಆದ್ರೆ ಜಗತ್ತು ಕೇಳಂಗಿಲ್ಲ, ಹೊರಗೆ ಹಾಕಿಬಿಡ್ತು. ಯಾಕೆ ಭಕ್ತರು ಭಾಳ ಬೆರಿಕಿರ್ತಾರ್ರಿ. ಭಕ್ತರು ಹೆಂಗಿರ್ತಾರ ಅಂದ್ರೆ ನೋಡ್ತಾರ್ರಿ. ಖಾತ್ರಿ ಆತಂದ್ರೆ ಎದಿ ಹರಿದು ಕೊಡ್ತಾರ. ತಂತ ಭಕ್ತರಿ ಮಠದಾಗ ಅದಾರ. ಹಿಂದೆ ರಾಮಾಯಣ ಕಾಲಕ್ಕೆ ಹನುಮಪ್ಪ ಒಬ್ಬ ಇದ್ದ. ಅಂಥವ್ರು ಇನ್ನೂ ದಾರಿ ಇಲ್ಲ, ಅದಾರ ಶುದ್ಧ ದಾರಿ ಈಗ ಇಲ್ಲಿ. ಆದರೆ ಹೆಸರು ಹೇಳಂಗಿಲ್ಲ ನಾನು, ಅವ್ರು ಅದಾರ. ಅಂಥ ಮಹಾತ್ಮರು ಆಗಿನ ಕಾಲ ಹನುಮಪ್ಪ ಎಷ್ಟು ಕೀರ್ತಿವಂತಾಗಿ ಜೀವನ ಪರ್ಯಂತರ ದುಡಿದು ಹಂಗೆ ದುಡಿಬೇಕಾಗ್ಯದ. ಇನ್ನೊಂದು ಮಾತು ಹೇಳ್ತೇನೆ ರೀ. ನಿನ್ನ ಅಪ್ಪ ಆಸಂಗಿಗೆ ಬಂದರು ಹೌದ್ರೆ. ಆಸಂಗಿಗೆ ಬಂದು ಅಪ್ಪಾರು ಕೂತರು. ಅಪ್ಪಾರು ಮಾತಾಡಕತ್ತಿದ್ರು. ಅಪ್ಪಾರೆಲ್ಲ ಭಕ್ತರಿಗೆಲ್ಲ ಅನುಭವ ಹೇಳಕತ್ತಿರು. ಹೇಳತ್ನ್ಯಾಗ ಸ್ವತಃ ಒಳಗಿನ ಯಾರೇ ರಾಧಾ ಮಾತೆ ಬಂದು ಅಪ್ಪಾಗ ಹೂಮಾಲ್ ತಂದಂಗೆ ಅಪ್ಪಾಗ ಹಿಂಗೆ ಮಾಲೆ ಹಾಕಾಕತ್ತಿದ್ರು. ಅಗದಿ ಒಳಗಿನ ಗುಡಿಯಾನ ವೇಣುಗೋಪಾಲನ ಗುಡಿಯಾಗಿರ್ತಕ್ಕಂಥ ವೇಣುಗೋಪಾಲ ಇವನ ಯಾರವಲ್ಲ ಮತ್ತು ಯಾರ ವೇಣುಗೋಪಾಲ ಯಾರ್ರಿ? ಹಾಂ, ವೇಣುಗೋಪಾಲನ ಇವನ ಒಳಗಿನ ದೇವ ಬಂದು ರಾಧಾ ಬಂದು ಅಪ್ಪಾಗ ಮಾಲೆ ಹಾಕಾಕತ್ತಿರು. ಎತ್ತುಗಳು 2 ಎತ್ತುಗಳು, ಒಂದು ಕರಿ ಎತ್ತ ಒಂದು ಬಿಳಿ ಎತ್ತ. ಈ ಬುತ್ತಿ ಬಡ್ದಿದ್ರಿ ಮನೆಗಣ್ಣ ಚಂದ ಈ ಬುತ್ತಿ ಆಗಿತ್ತು. ಆ ಎತ್ತುಗಳು 2 ಅಪ್ಪನ ಮಗ್ಗಲ್ಲ ಬಂದು ಮುಂದಿತ್ತು. ಶಿವನೋ ಬಂದ ದೊಡ್ಡ ಹಾವು ಐತ್ರಿ, ವೀರಭದ್ರ ಹಾವು ಅಂದ್ರೆ ಅಪ್ಪ ವೀರಭದ್ರ ಹಾವನಕ್ಕೆ ದೊಡ್ಡ ವೀರಭದ್ರ ಹಾವು ಐತೆ ಅಲ್ಲಿಗೆ. ಇನ್ನೊಂದು ಅಪ್ಪ ಮುಗಿಸ್ಕೊಂಡು ಬಂದರು. ರಾತ್ರಿ 12-1 ಗಂಟೆ ಆಗಿತ್ತು. ನನಗೆ ಕನಸು ಬಿತ್ತರಿ. ಆ ಕನಸಿನಾಗ ದೊಡ್ಡ ಕಾರ್ಯಕ್ರಮ ಆಗಿತ್ತು. ಮಂದೆಲ್ಲ ಕೂತಿತ್ತು. ಒಟ್ಟು ಚಕ್ಕ ಬಿಳಿ ಅರಿಬೇರು ಇದ್ರಲ್ಲಿ ಇದ್ರು. ಅಪ್ಪ ನಿಂಗೆ ಕೂತಿದ್ದ, ನಾವು ಕೂತಿದ್ವಿ. ಅಪ್ಪ ಏನಂದ, ಅಷ್ಟು ಮಂದಿ ವೈಕುಂಠಕ್ಕೆ ಹಾಕರು, ವೈಕುಂಠಕ್ಕೆ ಹೋಗೋದು ಆಯ್ತಳಪ್ಪ ಅಂತ ಅಪ್ಪ ಒಂದು ಮಷ್ಟು ಮಂದಿಗೆ ವೈಕುಂಠ ಹಾಕತ್ತೇಳ ತನ್ನಕತ್ತಿದ್ರು ಅಪ್ಪ. ಯಾಕಂದ್ರೆ ಅವ್ರು ಯಾರಂದ್ರೆ ಅವ್ರು ಸಾಧುನೂ ಅಲ್ಲ, ಜಂಗಮನೂ ಅಲ್ಲ. ಜಂಗಮರ ಮ್ಯಾಗಿನ ಜಂಗಮ, ಬ್ರಾಹ್ಮಣರ ಮ್ಯಾಗಿನ ಬ್ರಾಹ್ಮಣ. ತಿಳಿದ್ಲ? ಯಾವ ಬ್ರಾಹ್ಮಣರ ಅಪ್ಪನು ಅವನ, ಜಂಗಮರ ಅಪ್ಪನು ಅವನ, ಹರಿಜನರ ಅಪ್ಪನು ಅವನ, ರೆಡ್ಡರ ಅಪ್ಪನು ಅವನ, ಅಲ್ಲಗಳ ಅಪ್ಪನು ಅವನ, ಎಲ್ಲರ ಅಪ್ಪನು ಅವನದಾನ. ಅರ್ಥ ಆಗತ್ಲ? ಎಲ್ಲರಿಗೂ ಅಪ್ಪ ಅವ, ಎಲ್ಲರಿಗೂ ಅಪ್ಪ. ಸುಮ್ ಬಂದಾನ ಇಲ್ಲಿಗೆ ಎದಕ್ಕೆ ತಿಳ್ಕೊಳಕ್ಕೆ ತಿಳ್ಸಾಕೆ ಬಂದಾನ್ರಪ್ಪ. ಅಂಥ ಪರಮಾತ್ಮ ರಾತ್ರಿ ಬಂದಿದ್ದ. ಮತ್ತು ಕಾರ್ಯಕ್ರಮ ಸುಮ್ಮ ಹೋಗ್ಬಿಡ್ಲಿ. ತುಳಸಿ ಮಾಲೆ ಹಾಕ್ಕೊಂಡು ಅಪ್ಪ ಹೋಗಿಲ್ಲ ಅಲ್ಲಿ.
ಹೊರಗೆ ಹೋಗ್ಯ ನಾಮಕೆ ವಾಸ್ತಿ ಅಟ್ಟ ಆ ಗುಡಿಯಿಂದ ನಾವು ಪ್ರೋಚನ ಚಾಲೂ ಮಾಡಿದ್ವಿ. ಅಪ್ಪ ತುಳಸಿ ಮನೆ ಹಾಕ್ಕೊಂಡು ಬಂದು ಅಲ್ಲಿ ಇದ್ರಿಗೆ ನಿಂತು ಮತ್ತೆ ಪ್ರೋಚನ ಹೊತ್ನಾಗ 2 ಮಾತು ಹೇಳಿದ್ವಿ. ಮತ್ತು ನಾ ಅಪ್ಪ ಹೋದ್ಮ್ಯಾಗ ಮತ್ತಪ್ಪ ಬಂದು ನಿಂತು ಅಲ್ಲಿ. ಆಮ್ಯಾಗ ಚೆನ್ನ ಬಸವಣ್ಣ ಬಂದ, ಈಗ ಶಿವ ಬಂದಾನಿಲ್ಲಿ, ನಂದಿ ಬಂದಾನಿಲ್ಲಿ, ಕೊಲ್ಲಾಪುರ ಮಹಾಲಕ್ಷ್ಮಿಯೋ ಬಂದಾಳಿಲ್ಲಿ. ಅಲ್ಲೊಬ್ಬ ಮಹಾತ್ಮರಿ ಕೈಯಾಗ ಕಮಂಡ್ಲ ಕ್ಯಾಮೆ ಹಾಕ್ಕೊಂಡ್ರಿ, ಬಿಳಿ ದಾಡಿ ಮ್ಯಾಗ ಗಂಟಿಂದ ಕಟ್ಟ್ಯಾರಿ ತುರ್ವ ಕಟ್ಕೊಂಡು ಒಬ್ಬ ಮಹಾತ್ಮ ಛತ್ರಿ ಹಿಡ್ಕೊಂಡು ಛತ್ರಿಗಿರಪ್ಪ ನ್ಯಾಗ ಛತ್ರಿ ಹಿಡ್ದಾನ್ರಿ. ಛತ್ರಿ ಹಿಡ್ಕೊಂಡು ಒಬ್ಬ ಸಾಧು ಅಜ್ಜ ಈಗಿನವಲ್ಲವ ಒಂದು 75-80 ವರ್ಷ ವಯಸ್ಸಿನ ಅವದಾನ್ರಿ. ಅವ ಒಬ್ಬ ಸಾಧು ಮಹಾತ್ಮ ಛತ್ರಿ ಹಿಡ್ಕೊಂಡು ಬಂದಾನು. ಯಾಕಂದ್ರೆ ಇದು ಸಾಮಾನ್ಯ ಜಾಗ ಅಲ್ಲ, ಇದು ಸಾಧಕ ಜಾಗ ಅಲ್ಲ. ಸಾಧಕರ ಮ್ಯಾಗಿನ ಸಹಿತ ಮ್ಯಾಗಿಂದ ಎಲ್ಲರಿಗೂ ಕಾಯ್ತಕ್ಕಂಥ ಎಲ್ಲ ಮಠದ ಮ್ಯಾಗಿನ ಮಾಲಾಕ್ಯವು. ಯಾವ ಮಠ ರೀ? 70,000 ಪಂಡತಾರ ಬ್ರಹ್ಮಾಂಡದ ಒಟ್ಟು ಮಠಕ್ಕೆ ಮಾಲಾಕಿ ಉನ್ನದಾನ. ಆದ್ರೆ ಗೊತ್ತಿಲ್ಲಂಗೆ ಅದಾನ ಅಷ್ಟ. ಎಲ್ಲ ಮಟ್ಟಕ್ಕೆ ನಿಮ್ಮ ಮನೆಗೆ ಮಾಲಕ ಅವನ. ಯಾರ ಮನೆಗೆ ರೀ ನೀವು ಒತ್ತೀರಿ? ನಾವು ದೊಡ್ಡ ಗೌಡ್ರು, ಇದು ನಮ್ಮ ಮನೆ. ನಿಮ್ಮ ಮನೆಯಲ್ಲಿರುತ್ತೇವ ಅವನ ಮನೆ ಅದ. ಎಲ್ಲ ಅವನ ಮನೇನ ಅದಾವು. ಯಾವ ಎಲ್ಲ ಚಪ್ರ ಹಿಡ್ಕೊಂಡು ಎಲ್ತಕ ಎಲ್ಲ ಅಷ್ಟು ಅವು ಎಷ್ಟು 10 ಮಜದಿರಲಿ ಅಷ್ಟು ಮನೆ ಅವನವ. ಜಗ ಭೂಮಿ ತಾನೆ ಅವನ ಸಂಬಂಧ ಕಳ್ದಾಳು. ನೀವೆಲ್ಲ ಅವನ ಮಕ್ಕಳಾದಿರಿ, ನಾವು ಅವನ ಮಕ್ಕಳಾದೀವಿ. ಮರ್ತದಕ್ಕೆ ನಾವು ಏನಾಗೀವಿ? ಹುಚ್ಚರಾಗೀವಿ. ಮರಿಬೇಡ್ರಿ, ತಿಳ್ಕೊಳ್ರಿ. ಜಗತ್ತಿಗೆ ಭಗವಂತ ಬಂದಾನ್ರಿ. ಅವ ಸಾಧು ಅಲ್ಲ, ಸಾಧುರ ಮ್ಯಾಗಿನ ಮಾಲಕ್ಕದಾನು. ಸಂತ ಅಲ್ಲ, ಸಂತರ ಮ್ಯಾಗಿನ ಮಾಲಕ್ಕದಾನು. ಅವ ಯಾರು? 14 ಲೋಕ ಕಟ್ಟ ಅಲ್ಲ, ಈ ಪೂರ ಒಟ್ಟು ಒಬ್ಬ ಪೂರ ಅಟ್ಟು ಒಬ್ಬ. ದೇವಪುರನ ಬರ್ದಾರ್ರಿ, ನಾ ಹೇಳಂಗಿಲ್ಲ. ದೇವಪುರನ ಬರ್ದಾರು. ಹತ್ತಿ ಮರದ ಕಾಯಿ ಅಟ್ಟದಾವಲ್ಲ ಅಷ್ಟು ಲೋಕದವ ಜಗತ್ನ್ಯಾಗ. ಹತ್ತಿ ಮರದ ಕಾಯಿ ಅಟ್ಟ ನೆನೆಸ್ರಪ್ಪ, ಎನಿಸ್ತೀರಿ? ಅಷ್ಟು ಲೋಕದ ಜಗತ್ನಾಗ ಅದಾವಂತ. ಇನ್ನೂ ನಮಗೆ ಕಂಡಿಲ್ಲ ಅಂತವು. ಅವಂಗೆ ಅಷ್ಟೇ ಗೊತ್ತಾವತ್ತಾವ. ಯಾರಿಗೆ? ಅಪ್ಪಗಟ್ಟ ಗೊತ್ತಾವಂತ. ನಿಮ್ಗೆ ಯಾರಿಗೆ ಗೊತ್ತಿಲ್ಲ ಅವು. ನಿಮ್ಮ ಮನೆ ಪಕ್ಕ ಅಟ್ಟೆ ಇನ್ನೂ ಮಾಪಿ ಗೊತ್ತಿಲ್ಲ ನಿಮಗೆ. ಅಂದಾಜಾಗ ಗಪ್ ಹ್ಞೂ ಅಂತ ಹೇಳ್ತೀರಿ. ಜಗತ್ತಿನ ಮಾಪಿ ಅವಂಗೊಬ್ಬ ಗೊತ್ತೈತಿ. ಒಮ್ಮೆ ಹಿಂದೆ ಹೇಳ್ತೀನಿ ಮಜಾ, ಒಂದೇ ಮಾತು ಹೇಳ್ತೀನಿ. ಒಮ್ಮೆ ನಮ್ಮ ಶ್ರದ್ಧಾನಂದಪ್ಪವ್ರು ನಾವು ಕೂತಿದ್ವಿ ಹಿಂಗೆ, ಸಣ್ಣವರಿದ್ದು ಆಗ ಬಂದಿದ್ವಿ. ತಮ್ಮ ಓದಪ್ಪ ಅಂದರು. ನಾ ಪುಸ್ತಕ ಓದಾಕತ್ತಿದ್ನಿ, ಅವ್ರು ಬಿಡಿಸಾಕತ್ತಿದ್ರು. ಅದ್ರಾಗ ಜಗದ್ಗುರುಗಳು ಅಂತ ಹೆಸರು ಬಂತು. ಏನಂತ್ರಿ? ಜಗದ್ಗುರುಗಳು ಅಂತ ಹೆಸರು ಬಂತು. ಬಂದಾಗ ಅಪ್ಪ ತಮ್ಮ ನಿಂದ್ರು ಅಂದ. ಯಾಕ್ರಿ ಅಪ್ಪ ನಿಂದ್ರ ಅಂತ ಒಂದು ಸಲ ಆದ ಘಟನೆ ಕೇಳ ಅಂದರು. ಏನ್ರಿ? ಒಮ್ಮೆ ಸರಿಪ್ಪ ಗೋವಿಂದ ಭಟ್ರು ದಾಮೋಗುಡಿ ಆಗಿದ್ರು. ದಾಮೋಗುಡಿ ಆಗಿದ್ದಾಗ ಆ ಊರಿಗೆ ಬ್ರಾಹ್ಮಣರು ಗುರುಗಳು ಬಂದಿದ್ದರು. ಅವರೆಲ್ಲ ಶಿಷ್ಯರೆಲ್ಲ ಬ್ರಾಹ್ಮಣರು ಕೂಡಿ ಒಬ್ಬ ಬ್ರಾಹ್ಮಣರು ಗುರುಗಳು ಬಂದಾರ ತಿಳ್ಕೊಂಡು ಹೇಳ್ಬೇಕಂತ ತಿಳ್ಕೊಂಡು ಆ ಬ್ರಾಹ್ಮಣರು ಗುರು ಯಾರಿಗೆ ಹೇಳಿದಪ್ಪ ಅಂದ್ರೆ ಆ ಶಿಷ್ಯರಿಗೆ ಹೇಳಿ ಹೋಗಿ ಕರ್ಕೊಂಬರ್ರಿ ಗೋವಿಂದ ಭಟ್ರನ್ನ ಜಗದ್ಗುರುವ ಅಂತ ಹೇಳ ಅಂತಂದರು. ಅವಾದ ಹೋದ ಕೊಟ್ಲಿ. ಸರಿಯಪ್ಪ ನಿಮ್ಮ ಗೋವಿಂದ ಭಟ್ರು ಎಲ್ಲರೂ? ನಮ್ಮ ಗೋವಿಂದ ಭಟ್ರು ಒಳಗಿದ್ದಾರೆ. ನಮ್ಮ ಗುರುಗಳು ಬಾ ಅಂತ. ಜಗದ್ಗುರು ಬಂದಾರು, ನಮ್ಮ ಜಗದ್ಗುರು ಬಂದಾರು ಬಾ ಅಂತ. ಹಿಂಗನ ಹೋಗ್ಯಪ್ಪ ಹಿಂಗೆ ನಿಮ್ಮ ಜಗದ್ಗುರುನಾಥ ಬ್ರಾಹ್ಮಣರು ಹೇಳಕತ್ಯಾರು, ನೀವು ಬರಬೇಕತ್ತ. ಯಾರಂತ? ಜಗದ್ಗುರು ಅಂತ. ಅವ ಜಗತ್ತ ಗುರು ಹೌದಿಲ್ಲ. ಅವ ಜಗತ್ತು ಎಷ್ಟು ಎತ್ತರ ಐತಿ, ಎಷ್ಟು ಅಗಲೈತಿ, ಎಷ್ಟು ಉದ್ದ ಹೇಳ್ತಿಳವಂಗ ಬರ್ತೀನಿ ನಾನು. ಅವಾಗ ಹೇಳ್ತೀನಿ ರೀ, ಹೋಗಿ ಯಪ್ಪ ನಿಮ್ಮ ಹಿಂಗೆ ಜಗತ್ತು ಉದ್ದ ಆಗಲ್ಲ ಹೇಳ್ಬೇಕತ್ರಿಯಪ್ಪ, ಎತ್ತ ಹೇಳ್ಬೇಕತ್ತ ಬರ್ತಾನಂತ. ಹೊಳ್ಳಿ ಸಕಾಸ ಸಣ್ಣವಾಗಿ ಬಂದ ಯಪ್ಪ ಗೋವಿಂದ ಭಟ್ಟ ತಪ್ಪಾಗೈತಪ್ಪ, ಬಾರಪ್ಪ, ಜಗದ್ಗುರು ನಾ ಅಲ್ಲ ಅಂದಂತ. ಜಗದ್ಗುರು ಯಾರೂ ಅಲ್ಲ, ಇವ ಹಬ್ಬ ಜಗದ್ಗುರು. ಯಾರು ಜಗದ್ಗುರುಗಳು ಅಟ್ಟ ಅವನ್ ಹಾಕೊಂಡಾರ ಮಾಪಿ ಅಟ್ಟ. ಆ ಜಗದ್ಗುರು ಯಾರು? ಕೃಷ್ಣ ಬಂದೆ. ಆ ಕೃಷ್ಣ ಯಾರಿದ್ರೆ ಅಪ್ಪ. ಯಾವತ್ತು ನಿನ್ನೆ ಕೃಷ್ಣ ಭಗವಂತನ ಬೌಲತ್ಯಾಗ ಒಂದು ಕಾರ್ಯಕ್ರಮ ಇತ್ತು, ಹೋಗಿದ್ನಿ. 4 ಗಂಟೆಗೆ ಆಯ್ತು ಕೃಷ್ಣ ಬಂಗಾರ ಕೀಟಕ್ಕೊಂದು ನಮ್ಮ ಮಠದಾಗ ಕಾಣಕತ್ತೀರು. ಯಾಕಂದ್ರೆ ಆ ಕೃಷ್ಣಲ್ಲಿ ಜಾಗ ಇಲ್ಲ, ಅಪ್ಪ ಇಲ್ಲಿ ಜಾಗ ಇಲ್ಲ. ಅಪ್ಪ ಇಲ್ಲಿ ಜಾಗ ಇಲ್ಲ. ಅಪ್ಪ ನಿಮ್ಮ ಮನೆಯಾಗೋದಾನ, ನಿಮ್ಮ ಮಣದಾಗೋದಾನ. ನೀವು ಎಲ್ಲಿ ಕೂತಿ ಅಂದ್ರೆ ಗೊತ್ತಾಗತ್ತಾವ. ರಾತ್ರಿ ಅಟ್ಟು ನಾನು ತ್ರಾಸ ಮಾಡ್ಕೊಂಡು ಅಪ್ಪನ ಬಗ್ಗೆ ನಮ್ಮ ಊರಾಗ ತ್ರಾಸ ಮಾಡಿದ್ರಲ್ಲ, ಎಂಥ ಮಕ್ಕಳು ಹಿಂಗೆ ಮಾಡಿದ್ರಪ್ಪ ಗೊತ್ತಾಗಲಿಲ್ಲ ಅಂತ ಮರಿಗೆ ಮಕ್ಕೊಂಡೇನ್ರಿ. ಬೆಳತಾನ ಅಪ್ಪ ಕನಸನ ಬಂದಾನ. ಅವತ್ತು ಒಳ್ಳೆ ಕನಸನ ಬರೋದು. ಯಾಕಂದ್ರೆ ಅಂತ ನಾವು ಒಟ್ಟು ಯಾರೂ ಮರಗಬಾರ್ದು, ಅವ್ಗೆ ಯಾರಿಗೂ ತ್ರಾಸ ಆಗಬಾರ್ದು. ಜಗತ್ತೆಲ್ಲ ಚಂದ ಇರಬೇಕು, ದುಷ್ಟರು ಮಾತ್ರ ದೂರ ಆಗಬೇಕು. ಒಮ್ಮೆ ಅಲ್ಲಿ ನೋಡ್ತಾನವ, ಒಮ್ಮೆ ನೋಡ್ತಾನ 99 ಆಗೋತಕ್ಕ ಗಪ್ಪ ಅದ. ಜರಾಸಂದಾಗ 100ಕ್ಕೆ ಹೊಡೆದ ತೀತ್ಲ. ಹಂಗೆ ನೋಡ್ತಾನ ಭಾಳ ಮಿರ್ತಿ ಹೊಡಿತಾನೆ.
ಅದಕ್ಕಾಗಿ ದುಷ್ಟರಾಗಬೇಡ್ರಿ, ಧರ್ಮವಂತರಾಗ್ರಿ. ಈ ಶರೀರ ಏನಿದೇನೋ ಮಿನಿ ಆಗೋದಲ್ಲ, ಕಣ್ಣಾಗೋದಿಲ್ಲ, ಬಂಗಾರ ಆಗೋದಿಲ್ಲ, ಮಣ್ಣಿಗೆ ಮಣ್ಣ ಹೊಕ್ಕೈತಿ. ಕೀರ್ತಿವಂತರಾಗಿ ಬದುಕ್ರಿ. ಇರತಕ್ಕ ಹೋದ ಮ್ಯಾಗ ಎಂಥ ತಾಯಿ ಮಗಪ್ಪ ಅವ, ಅವ್ರ ತಾಯಿಗೆ ಪುಣ್ಯ ಹತ್ಲಿ, ತಂದೆಗೆ ಪುಣ್ಯ ಹತ್ಲಿ ಅಂತಕ್ಕಂಥ ಮಾತು 4 ಮಂದಿಯಾಗ ಬರುವಂಗೆ ಬದುಕಿ ಹೋಗ್ರಿ ಅಂತ ಹೇಳಕ್ಕೆ ಅಪ್ಪ ಬನಾತ್ 4 ಮಾತು ಅಪ್ಪನ ಪದಕ. ಧನ್ಯವಾದಗಳು ವಿಜಯ ವೇದ.